ಸಮಯದಲ್ಲಿ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಪ್ರಾತಃ ಕಾಲದ ವಿಷಯ ಅಂತಂದರೆ ಅದು ಪ್ರಕ್ರಿಯಾಬದ್ಧವಾಗಿ ಮನುಷ್ಯನು ತಿಳ್ಕೋಬೇಕಾದ ಸಂಗತಿಯನ್ನು ನಾವು ಇಲ್ಲಿ ವಿಚಾರ ಮಾಡೋಕ್ಕೆ ಹೊರಟಿದ್ದೇವೆ. ಹೋದ ವರ್ಷ ನಾವು 18ನೇ ಅಧ್ಯಾಯವನ್ನು ಪುರುಷೋತ್ತಮ ಪ್ರಾಪ್ತಿ ಯೋಗವನ್ನು ಕುರಿತು ಒಂದು 5 ಶ್ಲೋಕಗಳ ನಾವು ಚಿಂತನೆ ಮಾಡಿದ್ದೆವು. ಇವಾಗ ನಾವು 6ನೇ ಶ್ಲೋಕದಿಂದ ಈ ಅಧ್ಯಾಯವನ್ನು ಮತ್ತೆ ಪ್ರಾರಂಭ ಮಾಡಿಕೊಳ್ಳುವಂಥ ಅರ್ಥ. ಹಿಂದಿನ ಒಂದು ವಿಷಯವನ್ನು ಕುರಿತು ಸಾರಸಗತವಾಗಿ ಸ್ವಲ್ಪ ಮಟ್ಟಿಗೆ ನಾವು ಚಿಂತನೆ ಮಾಡಿ ಮತ್ತೆ ನಾವು 6ನೇ ಶ್ಲೋಕವನ್ನು ಚಿಂತನೆ ಮಾಡಿದ್ವಿ. ಶ್ರೀಮದ್ ಭಗವದ್ಗೀತಾ ಅಂತಂದರೆ ಒಂದು ವಿಶ್ವಮಾನ್ಯ ಗ್ರಂಥ ಅಂತ ಅರ್ಥ. ಯಾವ ಜಾತಿ ಮತ ಮತ್ತು ಧರ್ಮಕ್ಕೆ ಸೇರಿದ ಗ್ರಂಥ ಅಲ್ಲ. ತದಿದಂ ಗೀತಾಶಾಸ್ತ್ರಂ ಸಮಸ್ತ ವೇದ ವೇದಾಂತ ಸಂಗ್ರಹಂ. ಭಗವಾನ್ ವೇದವ್ಯಾಸರು ಹೇಳ್ತಾರೆ, ಎಲ್ಲ ವೇದಾಂತವನ್ನು ಸಂಗ್ರಹಭೂತವಾದ ಈ ಗ್ರಂಥ ಅಂತ ಅರ್ಥ. ಕರ್ಮದ ವಿಷಯವನ್ನು ಕುರಿತು ಪ್ರತಿಪಾದನವಾಗಿದೆ, ಉಪಾಸನೆಯನ್ನು ಕುರಿತು ಪ್ರತಿಪಾದನವಾಗಿದೆ, ಜ್ಞಾನ ಕಾಂಡವನ್ನು ಕುರಿತು ಪ್ರತಿಪಾದನೆ ಆಗಲ್ಪಟ್ಟಂಥ ಸಮಸ್ತ ಮತಾವಲಂಬಿಯೂ ಕೂಡ ಬೇಕಾದ ಗ್ರಂಥ ಆದ ಒಂದು ಶ್ರೀಮದ್ ಭಗವದ್ಗೀತಾ ಅಂತ. ಈ ಮತದವರು ಇದಕ್ಕೆ ಮುಟ್ಟಿಲ್ಲ, ಇದಕ್ಕೆ ವ್ಯಾಖ್ಯಾನ ಮಾಡಿಲ್ಲ ಅನ್ನುವ ಮಾತಿಲ್ಲ. ಮಧ್ವಾಚಾರ್ಯ ಇದಕ್ಕೆ ಅರ್ಥವನ್ನು ಬರೆದಿದ್ದಾರೆ ತಮ್ಮದೇ ಆದ ಶೈಲಿಯಲ್ಲಿ. ಯಾವುದೇ ಒಂದು ಸಿದ್ಧಾಂತ ತೊಗೊಂಡ್ರೂ ಕೂಡ ಆ ಎಲ್ಲ ಸಮಸ್ತ ಸಿದ್ಧಾಂತದ ಸಾರ ಸಗಟವನ್ನು ಈ ಗೀತೆಯಲ್ಲಿ ಅಡಗಿದೆ ಅಂತ ಅರ್ಥ. ತಾವು ಇದರಾಗ ಸಾಮಾನ್ಯವಾಗಿ ನೋಡಿರಬೇಕು, ಕೃಷ್ಣವಾಚ ಅಂತ ಎಲ್ಲಿ ಇಲ್ಲ. ಏನಂತಿದೆ? ಭಗವಾನುವಾಚ ಅಂತಿದೆ. ಅಂದರೆ ಸಾಕ್ಷಾತ್ ಆ ಭಗವಂತನೇ ತಮ್ಮ ಮುಖಾರವಿಂದದಿಂದ ಜಗತ್ ಕಲ್ಯಾಣಕ್ಕಾಗಿ ಮುಮುಕ್ಷುಗಳ ಹಿತಾರ್ಥವಾಗಿ ಪ್ರತಿಪಾದನೆ ಮಾಡುವುದನ್ನು ನಾವು ಕೇಳ್ತಾ ಇರ್ತೀವಿ. ದಿನನಿತ್ಯ ಪಾರಾಯಣ ಮಾಡಾಕ ಯೋಗ್ಯವಾದ ಗ್ರಂಥ ಅಂತಂದ್ರೆ ಅದು ಶ್ರೀಮದ್ ಭಗವದ್ಗೀತಾ ಅಂತ. ವ್ಯಾಸೋ ನಾರಾಯಣ ಹರಿ. ವ್ಯಾಸ ಅಂತಂದರೆ ಒಬ್ಬ ಋಷಿ ಅಥವಾ ಮುನಿ ಅಂತಲ್ಲ. ಅನ್ಯತ್ರ ಹೇಳ್ಕೊಂಡು ಬಂದಿದ್ದಾರೆ, ವ್ಯಾಸೋ ನಾರಾಯಣ, ಅವನೇ ಹರಿ ಅಂತ ಅರ್ಥ. ಸಾಕ್ಷಾತ್ ವಿಷ್ಣುವಿನ ಸ್ವರೂಪ ಅಂತ. ಅದಕ್ಕೆ ನಾವೊಂದು ಜಾತಿ ಕಲ್ಪಿಸಿದೆವು, ಒಂದು ಆಯಾಮ ಕಲ್ಪಿಸಿದೆವು, ಮತ್ತೊಂದು ಹೀಗೆಲ್ಲ ಮಾಡಿಕೊಂಡು ಬಂದೆವು. ಇದು ನಮಗೆಲ್ಲ ವಿಪರ್ಯಾಸ ಅಂತ ಅರ್ಥ. ಅಂಥ ಒಂದು ಉತ್ಕೃಷ್ಟ ಜ್ಞಾನ ಖನಿಯಾದ ಜ್ಞಾನಾಮೃತದಿಂದ ತುಂಬಿದ ಈ ಭಗವದ್ಗೀತೆಯ ನಾವು ಚಿಂತನೆ ಮಾಡ್ತೇವಂತಂದ್ರೆ ಇದಕ್ಕೂ ಕೂಡ ಅಹೋ ಭಾಗ್ಯ ಬೇಕಾಗ್ತದೆ ಅಂತ ಅರ್ಥ. ಸುಮ್ಮನೆ ಎಲ್ಲರಿಗೆ ಸಾಧ್ಯ ಇಲ್ಲ. ಅಂಥ ಒಂದು ಉತ್ಕೃಷ್ಟ ಗ್ರಂಥ ಇದು ಶ್ರೀಮದ್ ಭಗವದ್ಗೀತಾ. ಯಾವ ಪಾರಾಯಣ ಗ್ರಂಥ ಇದೆ ಅದಕ್ಕೆ ಅಂಗನ್ಯಾಸ, ಕರನ್ಯಾಸ, ಹೃದಯಾದಿನ್ಯಾಸ, ಧ್ಯಾನ, ಪ್ರಾರ್ಥನೆ ಇಷ್ಟು ಹೇಳಿ ಆ ಪಾರಾಯಣ ಮಾಡುವ ಪದ್ಧತಿ ಇರ್ತದೆ. ಅದು ಎಲ್ಲವೂ ಎಲ್ಲೆರೆ ಇದೆ ಅಂತಂದ್ರೆ ಅದು ಭಗವದ್ಗೀತೆಯಲ್ಲಿ ಇದೆ ಅಂತ ಅರ್ಥ. ಅಂಗನ್ಯಾಸ, ಕರನ್ಯಾಸ, ಹೃದಯಾದಿನ್ಯಾಸ ಎಲ್ಲ ಹೇಳ್ಕೊಂಡು ನಾವು ಪವಿತ್ರಾತ್ಮರಾಗಿ ಈ ಗೀತೆಯನ್ನು ಪಾರಾಯಣ ಮಾಡಬೇಕು ಅನ್ನುವ
ಪದ್ಧತಿಯನ್ನು ಲೋಕಾರೂಢಿಯಲ್ಲಿ ಭಾಳಷ್ಟು ಪ್ರಸಿದ್ಧವಾಗಿದೆ ಅಂತ. ಇದಕ್ಕೆ ಪುಸ್ತಕ ಅಂತ ಕರೀದಿಲ್ಲ, ಇದಕ್ಕೆ ಗ್ರಂಥ ಅಂತ ಕರೀತಾರೆ. ಯಾವ ನಮ್ಮ ಮನೆ ದೇವರು ಅಂತೇವೆ, ಗ್ರಾಮ ದೇವತೆ ಅಂತ ನಾವು ಕರಿತೇವೆ, ಅದು ಜಗಲಿ ಮೇಲೆ ಇಟ್ಟು ನಾವು ಪೂಜಾ ಮಾಡ್ತೇವೆ, ಯಾಕೆ ಶ್ರೇಷ್ಠ ಅಂತ ನಮ್ಮ ಭಾವನೆ. ಹಾಗೆ ಜಗಲಿ ಮೇಲಿಟ್ಟು ಪೂಜಾ ಮಾಡಿಸಿಕೊಳ್ಳುವಂಥ ಗ್ರಂಥ ಯಾವುದಾದ್ರೆ ಇದ್ರೆ ಅದು ಶ್ರೀಮದ್ ಭಗವದ್ಗೀತಾ ಅಂತ. ಅಂಥ ಒಂದು ಶ್ರೇಷ್ಠತೆಯನ್ನು ಹೊಂದಿರುವ ಈ ಗ್ರಂಥದಲ್ಲಿ ನಾವು ಪುರುಷೋತ್ತಮ ಪ್ರಾಪ್ತಿ ಯೋಗವನ್ನು ಕುರಿತು ಏತತ್ ಪೂರ್ವದಲ್ಲಿ ನಾವು ಚಿಂತನೆ ಮಾಡಿದ್ದೇವೆ. ಇವತ್ತಾದರೂ ಕೂಡ ಆ ಗ್ರಂಥದ ಗರ್ಭಭಾಗದಲ್ಲಿ ಏನು ಹೇಳ್ಕೊಂಡು ಬಂದಿದ್ದಾರೆ ಎಂಬುದು ನಾನು ವಿಚಾರ ಮಾಡ್ತಾ ಇದ್ದೇನೆ. ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮನ ವಿದ್ಯತೆ. ವ್ಯಾಸ ಭಗವಾನರು ಹೇಳ್ತಾ ಇದ್ದಾರೆ, ಗೀತೆ ಎಂಬ ಗಂಗೆಯನ್ನು ಪಾನ ಮಾಡಿದರೆ ನಮಗೆ ಪುನರ್ಜನ್ಮವೇ ಇಲ್ಲ ಅಂತ ಅರ್ಥ. ಈ ವಿಷಯದಲ್ಲಿ ಶಂಕರ ಭಗವತ್ಪಾದರು ಹೇಳ್ಕೊಂಡು ಬಂದಿದ್ದಾರೆ, ಭಗವದ್ಗೀತಾ ಕಿಂಚಿತ ಗೀತಾ. ಅಪ್ಪ, ನೀ ಭಗವದ್ಗೀತೆಯನ್ನು ಸ್ವಲ್ಪರೇ ಓದು. ನೋಡಿ, ಶಂಕರಾಚಾರ್ಯರು ನೀನು ಸ್ವಲ್ಪರೇ ಛಾಂದೋಗ ಉಪನಿಷತ್ತು ಓದಂತ ಹೇಳಿಲ್ಲ ಅವರು, ನೀವು ಬ್ರಹ್ಮಸೂತ್ರ ಓದಂತ ಹೇಳಿಲ್ಲ ಅವರು. ಕಿಮನ್ನೇ ಶಾಸ್ತ್ರ ವಿಸ್ತರೈಹಿ. ಈ ಭಗವದ್ಗೀತಾ ಇರಾಕಾಗಿ ಮತ್ತೊಂದು ಮಗದೊಂದು ಇನ್ನೊಂದು ಶಾಸ್ತ್ರ ಯಾಕೆ ಬೇಕು? ಯಾಕೆ? ಅದ್ವೈತಾಮೃತ ವರ್ಷಿಣಿ. ಯಾವ ಅಮೃತ ಪಾನ ಮಾಡಿಸ್ತಾ ಇದೆ ಇದು? ಅದ್ವೈತ ತತ್ವವನ್ನು ಕುರಿತು ನಮ್ಮ ಇದಕ್ಕೆ ನಾವು ಬಂದೂದ್ಯ. ಅದಕ್ಕೆ ಜೀವಾತ್ಮ ಪರಮಾತ್ಮನಾಗೋ ಸಲುವಾಗಿ ಜನ್ಮಕ್ಕೆ ಬಂದದ್ದು. ಜೀವಾತ್ಮ ಪರಮಾತ್ಮ ಆದಪ್ಪ ಅಂತಂದ್ರೆ ಇದಕ್ಕೇನಂತ ಕರೀತಾರೆ? ಅದ್ವೈತ ಅಂತ ಕರೀತಾರೆ. ಅದ್ವೈತ ಅಂದ್ರೇನು? ಜೀವಾತ್ಮ ಪರಮಾತ್ಮ ಒಂದಾಗದಕ್ಕೆ ಅದ್ವೈತ ಅಂತ ಕರೀತಾರೆ. ಇದಕ್ಕೆ ಜ್ಞಾನ ಅಂತ ಕರೀತಾರೆ. ಕೇಳಿ, ಆಚಾರ್ಯ ಹೇಳ್ತಿದ್ದಾರೆ, ಅಭೇದ ದರ್ಶನಂ ಜ್ಞಾನಂ. ಜ್ಞಾನ ಎದಕ್ಕಂತಾರ ಅಂತ ಕರೆದ್ರೆ ಏನು ಶಬ್ದ ಇದೆ? ಅಭೇದ ದರ್ಶನಂ ಜ್ಞಾನಂ. ಏನು ಅಭೇದ? ಏನು ಅಭೇದ? ಅಭೇದ ದರ್ಶನಂ ಜ್ಞಾನಂ. ಜ್ಞಾನ ಎದಕ್ಕಂತಾರಂದ್ರೆ ಅಭೇದದ ದರ್ಶನ ಅಂದರೆ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೆ ಜ್ಞಾನ ಅಂತ ಕರೀತಾರೆ. ಹಾಗಾದ್ರೆ ಅಭೇದ ಅಂದ್ರೇನು? ಮತ್ತೆ ಅದೇ ಭೇದ ಇರೋದು ಅಭೇದ. ಹಂಗೆ ಅಭೇದ ಅಂದ್ರೆ ಏನು? ಯಾವುದು ಭೇದಿಲ್ಲ. ಈಗ ತಾನೇ ಹೇಳಿದೆ ನಾನು. ಅಭೇದ ಅಂದ್ರೆ ಎದಕ್ಕಂತಾರ ಅಂತಂದ್ರೆ ಜೀವಾತ್ಮ ಪರಮಾತ್ಮ ಒಂದಾಗೋದಕ್ಕೆ ಅಭೇದ ಅಂತ ಕರೀತಾರೆ. ಈಗೇನಿದೆ ಅದು? ಈಗ ಭೇದ ಇದೆ. ಅದು ಎಲ್ಲಿವರೆಗೆ ನಿನಗೆ ಜ್ಞಾನ ಆಗಂಗಿಲ್ಲ ಅಲ್ಲಿವರೆಗೆ ಅದು ಭೇದ. ಜ್ಞಾನ ಆಯಿತು ಅಂದರೆ ಆ ಅಭೇದಕ್ಕೆ ಜ್ಞಾನ ಅಂತ ಕರೀತಾರೆ. ಅರ್ಥ ಆಗಲ್ಲ? ಈ ಜೀವಾತ್ಮ ಎಲ್ಲಿ ಸಿಕ್ಕೊಂಡಾನ ಅಂತಂದ್ರೆ ಈ ಸಂಸಾರ ಪಂಕದಲ್ಲಿ, ಕೆಸರದಲ್ಲಿ ಸಿಕ್ಕೊಂಡಾನ. ಈ ಸಂಸಾರ ಕೆಸರಿನಿಂದ ಹೊರಗೆ ಬಂದು ಇವ ಪರಮಾತ್ಮನ ಜೊತೆಗೆ ಒಂದಾದಪ್ಪ ಅಂತಂದ್ರೆ ಜೀವೋ ಬ್ರಹ್ಮೈವ ನಾಪರ. ವೇದಾಂತದ ಸಿದ್ಧಾಂತ ಏನಿದೆ ಅಂದ್ರೆ ಸಮಸ್ತ ವೇದಾಂತದ ಸಾರೇನಪ್ಪ ಅಂತಂದ್ರೆ, ಎಷ್ಟು ವೇದಾಂತ ಅಂದ್ರೆ ಭಾಳ ಅಪಾರಿದೆ ಅದು. ಅದೊಂದು ಸಮುದ್ರ. ಈ ಅಪಾರ ಸಮುದ್ರದ ಸಾಗರದಷ್ಟು ಇಲ್ಪಟ್ಟಂಥ ವೇದಾಂತದ ಸಾರೇನಿದೆ ಅಂತಂದ್ರೆ ಬ್ರಹ್ಮ ಸತ್ಯಂ.
ಇದು ನೆನಪಿಡಬೇಕು ನಾವು ಯಾವಾಗ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರ. ಮುಗೀತು, ವೇದಾಂತೆ ಮುಗೀತು. ಅರ್ಥ ಆಗ್ತದ? ಏನಂತ ಹೇಳಿರೋರು? ಬ್ರಹ್ಮ ಸತ್ಯಂ. ಇದಕ್ಕೆ ಬೆಲೆ ಕಟ್ಟಕ್ಕಾಗಂಗಿಲ್ಲ. ನಾ ಕಂಠಸ್ಥ ಮಾಡಿ ಹೇಳಿದೆ ಅಥವಾ ಓದಿ ಹೇಳಿದೆ, ಯಾರ್ದಾರ ಬಾಯಿಯಿಂದ ಕೇಳಿ ಹೇಳಿದೆ, ಇದೇನಾಗಬೇಕು? ಈಗ ನಾನು ನಿಮಗೆ ಹೇಳಿದೆಪ್ಪ ಅಂದ್ರೆ ಎಲ್ಲೇ ಓದಿ ಹೇಳಿದೆ ಅಥವಾ ಯಾರೋ ಹೇಳೋದು ಕೇಳಿ ಹೇಳಿದೆ, ಇದು ಇನ್ನೊಂದು ಸ್ವಲ್ಪ ಹೇಳ್ಬೋದು, ಇನ್ನೂ ಹೇಳ್ಬೋದು, ಇನ್ನೂ ಆಗಬೇಕಾದ ಪ್ರಯೋಜನ ಏನು? ಇದನ್ನು ನಮ್ಮ ಅನುಭವಕ್ಕೆ ಬರಬೇಕಂತ ಅರ್ಥ. ಅರ್ಥ ಆಗ್ತದ ಏನು? ಬ್ರಹ್ಮ ಒಂದೇ ಸತ್ತಿದೆ, ಈ ಜಗತ್ತೆಲ್ಲವೂ ಏನಿದೆ? ಮಿಥ್ಯ ಇದೆ. ಮಿಥ್ಯ ಅಂದ್ರೆ ತೋರಿ ಅಡಗುತ್ತದೆ ಅಂತ ಅರ್ಥ. ರಜ್ಜು ಸರ್ಪದಂತೆ. ಈ ಜೀವಾತ್ಮ ಪರಮಾತ್ಮ ಬೇರೆ ಅಲ್ಲ. ಈಗ ಬೇರೆ ಆಗ್ಯಾರಲ್ಲ, ಯಾರು ಮಾಡಿದರು? ಇವನನ್ನ ಕುರಿತು ಬೇರೆ ಯಾರು ಮಾಡಿದರು? ಮತ್ತು ಸ್ವಲ್ಪ ಜಿಜ್ಞಾಸೆ ಮಾಡಬೇಕಾಯ್ತು. ಏನು ಬ್ರಹ್ಮ ಅಂದ್ರೇನು? ಬ್ರಹ್ಮ ಸತ್ಯಂ ಅಂತಂದ್ರೇನು? ಏನು ಬ್ರಹ್ಮ ಅಂದ್ರೇನು? ಎಲ್ಲಿದೆ ಮನೆ ಅವನು? ಯಾವ ಜಾಗದಾಗ ಅದಾನ? ಏನು ಬ್ರಹ್ಮ ಅಂದ್ರೇನು? ಎಲ್ಲಿ ಮ್ಯಾಲದನ? ಆಕಾಶಕ್ಕೆ ಎತ್ತರಕ್ಕದಾನ? ಹಿಮಾಲಯದದಾನ? ಎಲ್ಲಿ ಅದನವ? ಕೇಳಿ. ಏನು ನಿಮಗೆ ಹೇಳ್ತೀನಿ, ಬ್ರಹ್ಮ ಶಬ್ದಕ್ಕೆ ಬೇರೆ ಏನೇನು ಅರ್ಥ ಇಲ್ಲ. ದೊಡ್ಡದು, ಮುಗೀತು. ಬೃಹತ್ವಾತ್ ಬ್ರಹ್ಮ, ಬೇರೆ ಅರ್ಥವೇ ಇಲ್ಲ. ಅರ್ಥ ಆಗ್ತದೆ? ಹಾಗಾಗಿ ಸುಮ್ಮನೆ ಶಬ್ದನ ಪ್ರಯೋಗ ಮಾಡಿದೆವು. ಅದಕ್ಕಿಂತ ಉತ್ಕೃಷ್ಟ ಶಬ್ದಗಳನ್ನ ನಾನು ಹೇಳ್ಕೋತ ಹೋಗ್ತೀನಿ, ಆಮೇಲೆ ಆ ಪ್ರಸ್ತುತ ವಿಷಯಕ್ಕೆ ನಾನು ಬರ್ತೇನೆ. ಬ್ರಹ್ಮ ಶಬ್ದಕ್ಕೆ ಏನು ಅರ್ಥ ಇಲ್ಲ, ದೊಡ್ಡದು, ಮುಗಿತು. ಎದರ್ಕಿಂತ ದೊಡ್ಡದು? ಎದರ್ಕಿಂತ ದೊಡ್ಡದು? ಪೃಥ್ವಿಗಿಂತಲೂ, ಜಲದಕ್ಕಿಂತಲೂ, ಅಗ್ನಿಗಿಂತಲೂ, ವಾಯುಕ್ಕಿಂತಲೂ, ಮುಂದೆ ಆಕಾಶಕ್ಕಿಂತಲೂ ದೊಡ್ಡದು ಅಂತ ಅರ್ಥ. ಬರೇ ದೊಡ್ಡದು. ಬೃಹತ್ವಾತ್ ಬ್ರಹ್ಮ, ಬೇರೆ ಅರ್ಥ ಇಲ್ಲ. ಈಗ ಆ ದೊಡ್ಡದು ಹ್ಯಾಂಗಿದೆ ಅನ್ನೋದಕ್ಕೆ ಹೇಳ್ತಾರೆ. ಆ ದೊಡ್ಡದೇನಂದ್ರೆ ಅಲ್ಲೂ ಅದು ಹ್ಯಾಂಗಿದೆ? ಅದು ಸತ್ವವಾಗಿದೆ. ಹಂಗಂದ್ರೇನು? ಹಂಗಂದ್ರೇನು? ಬಹುತ್ ಸುಂದರ. ಏನಂತಂದ್ರೆ ಅದು ಹಿಂದೂ ಇತ್ತು, ಇವಾಗೂ ಇದೆ, ಮುಂದೂ ಇರ್ತದ. ಅದಕ್ಕೇನಂತಾರ? ಸತ್ ಅಂತ ಕರೀತಾರೆ. ಅದು ಬ್ರಹ್ಮನ ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ. ಹಂಗೆ ಈ ಶರೀರ ಹಿಂದಿರಲಿಲ್ಲ, ಇವಾಗಿದೆ, ಮುಂದೆ ಇರೋದು. ಅದರಂತೆ ಈ ಮನೆ, ಈ ಮಠ ಹಿಂದಿರಲಿಲ್ಲ, ಇವಾಗಿದೆ. ಹೀಗೆ ಪ್ರತಿಯೊಂದು ಎಲ್ಲವನ್ನು ಏನಿದೆ ಅಂತಂದ್ರೆ ಮಿಥ್ಯ ಇದೆ, ತೋರಿ ಅಡಗುತ್ತದೆ. ಆದರೆ ಬ್ರಹ್ಮ ಒಂದೇ ಸತ್ತಿದೆ. ಈಗ ಬ್ರಹ್ಮ ಶಬ್ದಕ್ಕೆ ಅರ್ಥ ದೊಡ್ಡದಂದೆವು, ಸತ್ತ ಶಬ್ದಕ್ಕೆ ಅರ್ಥ ನಾವು ಏನಂದೆವು? ಬೇರೆ ಅರ್ಥವೇ ಇಲ್ಲ ಇದಕ್ಕೆ. ಯಾವಾಗಲೂ ಇದ್ದದ್ದು, ಮುಗೀತು. ಒಂದನೇದು ದೊಡ್ಡದು, ಎರಡನೇದೇನು? ಯಾವಾಗಲೂ ಇದ್ದದ್ದು. ಸತ್ ಅಂದ್ರೆ ಯಾವಾಗಲೂ ಇದ್ದದ್ದು, ಬೇರೆ ಅರ್ಥ ಇಲ್ಲ. ಈಗ ಮುಂದೆ ಕೇಳಿ. ಇದಕ್ಕಿಂತಲೂ ಬ್ರಹ್ಮ ಶಬ್ದಕ್ಕಿಂತಲೂ ಶ್ರೇಷ್ಠವಾದ ಶಬ್ದ ಸತ್ ಶಬ್ದ, ಸತ್ತಕ್ಕಿಂತಲೂ ಶ್ರೇಷ್ಠವಾದ ಶಬ್ದ ಚಿತ್ ಶಬ್ದ. ಚಿದ್ರೂಪತ್ವಂ ಪ್ರಕಾಶತ್ವಂ. ಚಿತ್ ಅಂದ್ರೆ ಏನಪ್ಪ ಅಂದ್ರೆ ಅರಿವು. ಚಿತ್ ಅಂದ್ರೇನು? ಅರಿವು ಅಥವಾ ಪ್ರಕಾಶ ಉಳಿದು, ಜ್ಞಾನ ಉಳಿದು, ಇದಕ್ಕೆಲ್ಲ ಸೇರಿ ಅರ್ಥ ಏನಪ್ಪ ಅಂದ್ರೆ ಅರಿವು. ಈ
ಬ್ರಹ್ಮನ ಅನೇಕ ಲಕ್ಷಣದಲ್ಲಿ ಚಿತ್ತೇನಿದೆಯಲ್ಲ ಭಾಳ ಶ್ರೀಮಂತವಾದ ಶಬ್ದ. ಇದು ನಮಗೆ ಬೇಕು. ಬ್ರಹ್ಮ ಎಲ್ಲ ಅರಿತಾರ, ಸತ್ ಅರಿತಾರ, ಅದ್ರ ಚಿತ್ತ ಏನು ಇದೆಯಲ್ಲ ಅದು ಬರೋದು ಬಹಳಷ್ಟು ಕಷ್ಟ. ಅದು ಪಡ್ಯಾಕೆ ನಾವು ಬಂದದ್ದು ಈ ಜನ್ಮಕ್ಕೆ. ಏನು ಪಡ್ಯಾಕ? ಏನು ಪಡ್ಯಾಕ? ಅರಿವು. ಏನು ಪಡ್ಯಾಕೆ ಬಂದದು? ಅರಿವೇ ಇಲ್ಲಾಂದ್ರೆ ಈಗ ಇದಕ್ಕೆ ಈ ವಸ್ತುಗೆ ಏನು ಅರಿವಿಲ್ಲಪ್ಪ. ಹಂಗೆ ನಮಗೆ ಅರಿವಿಲ್ಲಂದ್ರೆ ಬ್ರಹ್ಮ ಮುಖ್ಯ ಅಲ್ಲ, ಸತ್ ಮುಖ್ಯ ಅಲ್ಲ, ನಿನಗೆ ಚಿತ್ತ ಬಹಳ ಮುಖ್ಯ. ಬ್ರಹ್ಮನ ಅನೇಕ ಲಕ್ಷಣದಲ್ಲಿ ಚಿತ್ತ ಶಬ್ದ ಇದೆಯಲ್ಲ ಅದು ಬಹಳ ಮುಖ್ಯ. ಅರಿವು. ನಿನಗೆ ಅರಿವೇ ಇಲ್ಲಂದ್ರೆ ಚಲ್ತಾ ಫಿರ್ತಾ ಪ್ರೇತ್. ಇದು ನಡೆದಾಡೋ ಒಂದು ಹೆಣ. ಮುಂದೆ ಅರಿವೇ ಇಲ್ಲ. ಹೆಣಕ್ಕೆ ಅರಿವಿದೆ ಏನಿಲ್ಲ. ಹಂಗ ಈ ಚಿದ್ರೂಪತ್ವದ ಅರಿವು ನಾ ಮಾಡ್ಕೊಂಡಪ್ಪ ಅಂತಂದ್ರೆ ಏನು ಅರಿವು ಅಂದ್ರೆ ಮುಂದೆ ಶಬ್ದ ಇದೆ ಆನಂದ. ಏನು ಅರಿವು? ಸತ್ತ ಚಿತ್ತ ಆನಂದ. ಆನಂದದ ಅರಿವು ನನಗೆ. ನಾನು ಆನಂದ ಸ್ವರೂಪನಾಗಿದ್ದೇನೆ. ಹ್ಯಾಂಗಾಗಿದ್ದೀನಿ ನಾನು ಅಂತ ಅನ್ನೋದಕ್ಕೆ ಶ್ರೀಮನ್ ನಿಜಗುಣ ಶಿವೆಗಳು ಪಾರಮಾರ್ಥ ಗೀತೆಯಲ್ಲಿ ಹೇಳ್ತಾರೆ. ಸತ್ಯಂ ಜ್ಞಾನ ಸುಖಾಂತಕನೆಂದು ನಾ ಹ್ಯಾಂಗಿದ್ದೀನಿ? ಸತ್ಯ ಸ್ವರೂಪನು ಅಂದ್ರೆ ಮೂರೂ ಕಾಲದಲ್ಲಿ ಇರೋವನು. ಜ್ಞಾನ ಸ್ವರೂಪನು ಅಂದ್ರೆ ನಾನು ಅರಿವುಳ್ಳವನು. ಹೇಳಿದ ಚಿತ್ತ ಅಂದ್ರೆ ಜ್ಞಾನ ಅಂತಾರೆ. ಸತ್ಯಂ ಜ್ಞಾನ ಸುಖಾಂತಕ. ಸುಖ ಅಂದ್ರೆ ಆನಂದ ಅಂತ ಅರ್ಥ. ಸತ್ತ ಚಿತ್ತ ಆನಂದ ಮೂರು ಹೇಳಿದ್ರು ಇದ್ರಾಗ ಅವರು ನಿಜೋಶಗಳು. ಸತ್ಯಂ ಜ್ಞಾನ ಸುಖಾಂತಕನೆಂದು ನಿತ್ಯಂ ಪರಿಪೂರ್ಣ ತಾನೇನೆಂದು. ತಾನೇ ಅಂದ್ರೆ ನಾನೇ. ನಿತ್ಯಂ ಪರಿಪೂರ್ಣ ತಾನೇನೆಂದು. ನೋಡ್ರಿ ಎಂಥ ಶಬ್ದ ಬಳಸ್ಯಾರಲ್ಲಿ. ನಿತ್ಯಂ ಪೂರ್ಣ ಅಂದಿಲ್ಲ ಅವರು. ನಾನು ಎಂಥವನಂದ್ರೆ ಪರಿಪೂರ್ಣ, ಆಕಾಶಕ್ಕಿಂತಲೂ ಅಖಂಡ ಏಕರಸ ನಾನು. ಅಂಥ ಸ್ವರೂಪ ನನ್ನದಿರಾಕಾಗಿ ನೀನು ಅವಿದ್ಯಾ ಅಂಧಕಾರದಿಂದ ನೀನು ಭೇದತ್ವನಲ್ಲಿ ಉಂಟಾಯಿತು ಅಂತ. ಈ ಭೇದವನ್ನು ಕಳೆಯುವಕ್ಕೋಸ್ಕರವಾಗಿಯೇ ಇಂಥ ಒಂದು ಅದ್ವೈತಾಮೃತ ವರ್ಷಿಣಿ ಅಂತ ಅದ್ವೈತ ತತ್ವವನ್ನು ಬೋಧಿಸಾಕ ಇದಕ್ಕೆ ಕ್ರಮಶಾಸ್ತ್ರ ಅಂತ ಕರೀತಾರೆ ಅಂತ ಅರ್ಥ. ಇದು ತಕ್ಷಣ ಅದ್ವೈತ ಅಂತ ಹಿಂಗೇನೋ ಆಗ್ತೀನಿ ಅಂತ ಹಂಗರ್ಥ ಅಲ್ಲ. ಕ್ರಮವಾಗಿ ಭಗವಂತ ಹೇಳ್ತಾ ಅದಕ್ಕೆ ಆಚಾರ್ಯರು ತಮ್ಮ ಅನ್ಯ ಗ್ರಂಥದಲ್ಲಿ ಗೀತೆ ಬಗ್ಗೆ ಒಂದು ಶಬ್ದನೇ ಎತ್ತಿದ್ದಾರೆ. ಏನು ಎತ್ತಿದ್ದಾರೆ ನೋಡಿ. ಅಂತ ಒಂದು ದೈವಿ ಶಕ್ತಿಯನ್ನು, ಅಧ್ಯಾತ್ಮ ಶಕ್ತಿಯನ್ನು ಯಾವ ಗ್ರಂಥದಲ್ಲಿದೆ ಅಂತಂದ್ರೆ ಅದು ಭಗವದ್ಗೀತೆಯಲ್ಲಿದೆ ಅಂತ ಅರ್ಥ. ಯಾವ ಶಕ್ತಿ? ಅಧ್ಯಾತ್ಮ ಶಕ್ತಿ ಏನಿದೆ ಅಂತ ನಾವು ನೋಡಬೇಕು ಅಂದ್ರೆ ಭಗವದ್ಗೀತಾ ಓದಬೇಕು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಭಗವದ್ಗೀತಾ ಕಿಂಚಿತ ನೀನು ಭಾಳ ಬೇಡಪ್ಪ, ಸ್ವಲ್ಪರೇ ಓದು, ದಿವಸ ಸ್ವಲ್ಪರೇ ಓದು, ನಿನ್ನದಾಗಿ ಮಾಡ್ಕೊ. ಅಧೀತ ಗಂಗಾ ಜಲವ ಕಣಿಕಾ ಪೀತ್ವ. ಸ್ವಲ್ಪರೇ ಗಂಗಾದ ಜಲ ದಿವಸ ಕುಡಿ. ಭಗವದ್ಗೀತಾ ಕಿಂಚಿತದೀತ ಗಂಗಾ ಜಲವ ಕಣಿಕಾ ಪೀತ್ವ ಸುಕೃದಪಿ ಏನ ಮುರಾರಿ ಸಮರ್ಚ. ಅಂದರೆ ಎಡಬಿಡದೆ ಭಗವಂತನ ಸ್ಮರಣೆ ಮಾಡು. ಯಮೇ ನ ದಶ್ಯ ಕುರತೆ ಚರ್ಚಾ. ಯಮ ನಿನ್ನ ಸುದ್ದಿಗೆ ಬರಂಗಿಲ್ಲ ಅಂತ. ಏನೇನು ಮಾಡಿದ್ರೆ?
ನೋಡಿ ಶ್ಲೋಕದಾಗ ಏನು ಹೇಳ್ಯಾರ ಅವರು, ಗೀತೆಯ ಗಾನ, ಗಂಗೆಯ ಪಾನ, ಭಗವಂತನ ಧ್ಯಾನ. ಏನೇನು? ಗೀತೆಯ ಗಾನ, ಗಂಗೆಯ ಪಾನ, ಭಗವಂತನ ಧ್ಯಾನ ನೀ ಮಾಡಿದ್ಯಾದ್ರೆ ಯಮ ನಿನ್ನ ಸುದ್ದಿಗೆ ಬರುವುದಿಲ್ಲ ಅಂತೇಳಿ. ತಡ್ರಪ್ಪ ಬಾಟ್ಲಾಗ ನೀರದಾವ, ಗಂಗೆ ನೀರ ಕುಡಿತೀನಿ. ಇಲ್ಲ, ಆ ಗಂಗಾ ಹೇಳಿಲ್ಲ ಅವರು. ಯಾ ಗಂಗೆ ಹೇಳ್ಯಾರ ಮತ್ತು? ಅದಕ್ಕೆ ಪ್ರವಚನ ಅಂತ ಕರೀತಾರೆ. ಆ ಗಂಗಾ ಹೇಳಿಲ್ಲ ಅವರು. ಜ್ಞಾನಗಂಗಾ. ಗೀತಾ ಗಂಗೋದಕಂಪಿತ್ವ, ಗೀತೆ ಎಂಬ ಗಂಗೆಯನ್ನು ನೀ ಕುಡಿದೆ ಅಂತಂದ್ರೆ ಹೇಳಿಲ್ಲ. ಗೀತೆ ಎಂಬ ಗಂಗೆಯನ್ನು ನೀ ಕುಡಿದಪ್ಪ ಅಂತಂದ್ರೆ ನಿನಗೆ ಪುನರ್ಜನ್ಮವೇ ಇಲ್ಲ ಅಂತ ಹೇಳ. ಗೀತೆಯ ಗಾನ, ಗಂಗೆಯ ಪಾನ, ಭಗವಂತನ ಧ್ಯಾನನೇ ಮಾಡಿದಪ್ಪ ಅಂದ್ರೆ ಯಮೇನ ತಸ್ಯ ಕುರತೆ ಚರ್ಚಾ, ಯಮನಿನ ಸುದ್ದಿಗೆ ಬರುವುದಿಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಮುಂದಿನ ಪ್ರವಚನಗಳಲ್ಲಿ ಗೀತೆಯ ಒಂದು ಉತ್ಕರ್ಷವನ್ನು ಕುರಿತು ಮತ್ತೆ ನಾವು ಚಿಂತನೆ ಮಾಡೋಣ. ಪ್ರಸ್ತುತ ವಿಷಯ ಅಂತಂದ್ರೆ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ ಅಂತ ಇದೆ. ತಾವೆಲ್ಲರೂ ಈ 6 ಶ್ಲೋಕಗಳನ್ನು ನನ್ನ ಹಿಂದೆ ಹೇಳ್ತಾ ಇದ್ದಾರೆ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಪುರುಷೋತ್ತಮಯೋಗಃ. ಶ್ರೀಭಗವಾನುವಾಚ ಊರ್ಧ್ವಮೂಲಮದಶಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್ ಅದಚ್ಚೋರ್ಧಂ ಪ್ರಸೂತಾಸ್ತಸ್ಯ ಶಾಖಾ ಅದಚ್ಚೋರ್ಧಂ ಪ್ರಸೂತಾಸ್ತಸ್ಯ ಶಾಖಾ ಗುಣಪ್ರವೃದ್ಧ ವಿಷಯಪ್ರಬಾಲಃ ಅದಚ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ ರೂಪಮಸ್ಯೇಹ ತತೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ ತಥಾ ಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸುತಾ ಪುರಾಣಿ ನಿರ್ಮಾಣ ಮೋಹಾಜಿತಸಂಗದೋಷ ಅಧ್ಯಾತ್ಮ ನಿತ್ಯಾ ವಿನಿವರ್ತಕಾಮಾಃ ದ್ವಂದ್ವೈರ್ಮುಕ್ತಾ ಸುಖದುಃಖಸಂಜ್ಞೈ ಗಚ್ಚನ್ತ್ಯಮೂಢಾ ಪದಮವ್ಯಯಂ ತತಃ ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ
ಯತ್ತಾಮ ಪರಮಂ ಮಮ. ಹಿಂದಿನೊಂದು ಪ್ರವಚನದಲ್ಲಿ ನಾವು 5 ಶ್ಲೋಕಗಳನ್ನು ನೋಡಿದೆವು. ಈಗ 5 ಶ್ಲೋಕಗಳನ್ನು ಇದಕ್ಕೆ ಸಿಂಹಾವಲೋಕನ ಅಂತ ಕರೀತಾರೆ. ಆ ಸಿಂಹಾವಲೋಕನ ದೃಷ್ಟಿಯಿಂದ ತಕ್ಕ ಮಟ್ಟಿಗೆ ಅದರ ಭಾವನ ತಿಳ್ಕೊಂಡು 6ನೇ ಶ್ಲೋಕವನ್ನು ನಾವು ತಿಳ್ಕೊಳ್ಳೋಕೆ ಹೊರಟಿದ್ದೀವಿ. ಈ ಅಧ್ಯಾಯದ ಹೆಸರಿದೆ ಪುರುಷೋತ್ತಮ ಪ್ರಾಪ್ತಿ ಯೋಗ. ಪುರುಷೋತ್ತಮ, ಪುರುಷರಲ್ಲಿ ಉತ್ತಮರು ಯಾರು, ಅವರು ಪುರುಷೋತ್ತಮ ಅಂತ. ಪುರುಷ ಯಾರು ಅಂತ ವಿಚಾರ ಮಾಡಬೇಕಾಗಿದೆ. ಯಾರಿಗೂ ಪುರುಷ ಅಂತ ಕರೀತಾರೆ? ಪುರುಷ ಯಾರಿಗಂತ ಕರೀತಾರೆ? ಶಾಸ್ತ್ರದಲ್ಲಿ ಪುರುಷ ಶಬ್ದದ ಉತ್ಪತ್ತಿ ಆಗ್ತಿದೆ ಪೂರ್ಣಂ ಅನೇನ ಇತಿ ಪುರುಷಃ. ಯಾವುದು ಪೂರ್ಣವಾಗಿದೆ ಅದಕ್ಕೆ ಪುರುಷ ಅಂತ ಕರೀತಾರೆ ಒಂದರ್ಥ. ಯಾವನು ಈ ಪೂರ್ಣತ್ವನ ಅರ್ಥಿದಾನ ಅವನಿಗೆ ಪುರುಷ ಅಂತ ಕರೀತಾರೆ ಅಂತ ಅರ್ಥ. ಈಗ ಮೈತ್ರಾದೇವಿ ಶಾರೀರಿಕ ದೃಷ್ಟಿಯಿಂದ ಅವಳು ಸ್ತ್ರೀ. ಆದರೆ ಅಧ್ಯಾತ್ಮದ ಕ್ಷೇತ್ರಕ್ಕೆ ನಾವು ಬಂದಾಗ, ಅಧ್ಯಾತ್ಮ ನಿಲುವಿಗೆ ನಾವು ಬಂದಾಗ ಮೈತ್ರಾದೇವಿ ಸ್ತ್ರೀ ಅಲ್ಲ, ಅವಳು ನಿಜವಾಗೂ ಕೂಡ ಪುರುಷ. ಯಾಕೆ ಅಂತ ಕೇಳಿದರೆ ಅವಳು ಪೂರ್ಣವನ್ನು ಅರಿತಿದಳು. ಸತಿನೇನೇ ಸುಕೃತಿ ಅವರು ಹೇಳ್ತಾರೆ ನೋಡಿ, ಅವಳು ಪೂರ್ಣ ಅರ್ಥದಕ್ಕೆ ಪ್ರಮಾಣ ಏನಿದೆ ಅಂತಂದು ಹೇಳ್ತಾರೆ ಯಾಜ್ಞವಾಲಿಕರು. ಸತಿನೇನೇ ಸುಕೃತಿ ಅದ್ವೈತವನ್ನು ಅರಿಯಲಕ್ಕೆ ಮತಿ ಉಂಟೆ ಜಡರಿಗೆ, ಈ ಜಡಮತಿ ಉಳ್ಳವರಿಗೆ ಅದ್ವೈತ ಅರಿಯಕ್ಕೆ ಸಾಧ್ಯವಿಲ್ಲ. ನೀನೇ ಭಾಳ ಪುಣ್ಯ ಮಾಡಿದ ಸತಿ ಅಂದ್ರೆ ಯಾಜ್ಞಮಾಲಿಕರ ಹೆಂಡಿತಲ್ಲ, ಸತಿನೇನೇ ಸುಕೃತಿ ಅಂದರೆ ಪುಣ್ಯವಂತಿ ನೀನು. ಹಾಗಾಗಿ ಈ ಅದ್ವೈತ ತತ್ವವನ್ನು ತಿಳ್ಕೊಂಡಿರುವ ಅಂದರೆ ಪೂರ್ಣತ್ವನ ತಿಳ್ಕೊಂಡಿರುವ ಮೈತ್ರಾದೇವಿ ಅವಳು ಪುರುಷ ಅಂತ ಅರ್ಥ. ಹೀಗೆ ಇತಿಹಾಸದ ಪುಟದಲ್ಲಿ ಅನೇಕ ಗೃಹಿಣಿಗಳು, ಸ್ತ್ರೀಯರು ಮದಾಲಸ ಅಂತ ಪೂರ್ಣತ್ವವನ್ನು ಹೊಂದಿದೆ. ಗಾರ್ಗೆ ಅಂತ ಬರ್ತಾರೆ. ಮುಂದಿನ ದಿನಗಳಲ್ಲಿ ನಾವು ಗಾರ್ಗೆ ವಿಷಯವನ್ನು ಕೂಡ ತಿಳ್ಕೊಳ್ಳೋಕೆ ಹೊರಟಿದ್ವಿ. ಮಹಾನ್ ಜ್ಞಾನ, ಅಪಾರ ಜ್ಞಾನದ ತುಟ್ಟು ತುದಿಯನ್ನು ಏರಿದವರು. ಇವರಿಗೆ ಸ್ತ್ರೀ ಹಂಗನದು. ಅದಕ್ಕೆ ಪುರುಷ ಶಬ್ದಕ್ಕೆ ಅರ್ಥ ಏನಿದೆ ಅಂತಂದ್ರೆ, ಪೂರ್ಣತ್ವವನ್ನು ಯಾರು ಅರಿತಿದ್ದಾರೆಯೋ ಅವರಿಗೆ ಏನಂತಾರೆ? ಪುರುಷ ಅಂತ ಕರೀತಾರೆ. ಬಾಯ ನೋಡುವ ದೃಷ್ಟಿಯಿಂದ ದುರ್ಯೋಧನ ಪುರುಷ ಕಂಡಿರಬಹುದು, ಆದ್ರೆ ಅವ ಯಾರು? ಅವ ಸ್ತ್ರೀ. ಅರ್ಥ ಆಯ್ತಾ? ನಾವು ಬಾಹ್ಯ ದೃಷ್ಟಿಯಿಂದ ನಾವು ಎಲ್ಲರೂ ಪುರುಷ ಅಂತ ಕಂಡಿರಬಹುದು. ದುರ್ಯೋಧನ ಉದಾಹರಣೆ ಯಾಕೆ? ನಮ್ಮದೇ ಉದಾಹರಣೆ ತೋಡಿ. ನಾವೆಲ್ಲ ಯಾರು? ಸ್ತ್ರೀಯರು. ಯಾಕೆ? ಎಲ್ಲಿವರೆಗೆ ನೀವು ಪೂರ್ಣತ್ವ ಅರಿಯಂಗಿಲ್ಲ ಅಲ್ಲಿವರೆಗೆ ನೀನು ಸ್ತ್ರೀನೇ. ಅದಕ್ಕೆ ಈ ಪುರುಷಾರ್ಥ ಅಂತ ಕರೀತಾರೆ ನೋಡಿ. ಏನು ಹಂಗಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದನ್ನ ಅರ್ಥವನು ಪುರುಷಾರ್ಥ, ಪುರುಷ. ಭಾಳ ಜನ ಧರ್ಮದ ವಿಷಯ ತಿಳ್ಕೊಂಡ್ರ ಧರ್ಮದ ಪ್ರವಚನ ಮಾಡ್ತಾರೆ. ಭಾಳ ಜನ ಹಣ ಗಳಿಸ್ಯಾರ, ಹಣದಲ್ಲಿ ಮುಳುಗ್ಯಾರ. ಭಾಳ ಜನಕ್ಕೆ ಕಾಮನೆಗಳಿವೆ, ಆದ್ರೆ ಕೊನೆ ಪುರುಷಾರ್ಥ ಸಾಧನೆ ಮಾಡೋರು ಅಪರೂಪ ಅಂತ. ಅವನಿಗೆ ಪುರುಷ ಅಂತ ಕರೀತಾರೆ. ಇನ್ನು ಮೂರುದು ಸುಮ್ಮನೆ ಗೌಣವು ಅಷ್ಟೇ. ಅರ್ಥ ಆಗ್ತದ? ಪರಮ
ಪುರುಷಾರ್ಥ ಅಂತಾರೆ ಮೋಕ್ಷ. ಇದನ್ನು ಅರ್ಥವನಿಗೆ ಪುರುಷ ಅಂತ ಕರೀತಾರೆ. ಅಂಥ ಪುರುಷನ ಪ್ರಾಪ್ತಿ. ಈಗ ನೀವು ಹೇಳ್ರಿ, ಅಂಥ ಪುರುಷ ಯಾರದಾರ ಅವ್ರ ಪ್ರಾಪ್ತಿ ಅಂತ ಭಗವಂತ ಹೇಳ್ತಾನಿಲ್ಲ. ಪುರುಷೋತ್ತಮ ಪ್ರಾಪ್ತಿ ಯೋಗ. ಯೋಗ ಅಂದ್ರೆ ಕೂಡುವುದು. ಯಾರದಾರ ಹಂಗ? ಕೃಷ್ಣನಂತೀರ. ಕೇಳಿ, ಯಾರು ಇದನ್ನು ಚೆನ್ನಾಗಿ ಅರಿತಿದ್ದಾರೆಯೋ, ಯಾವುದು ಈ ಅಧ್ಯಾತ್ಮ ತತ್ವವನ್ನು ಈ ಹಿಂದೆ ಹೇಳ್ಕೊಂಬಂದಾರ. ಈ 5 ಶ್ಲೋಕ ಅಧ್ಯಾತ್ಮ ನಿತ್ಯ, ವಿನಿವರ್ತ ಕಾಮ, ದ್ವಂದ್ವೇರ ದುಃಖ, ಸುಖ ದುಃಖ ಸೌಜ್ಞ, ಹೀಗೆಲ್ಲ ಶಬ್ದಗಳು ಹಿಂದಿನ 5 ಶ್ಲೋಕದಲ್ಲಿದೆ. ಅಂಥವನ ನೀನು ಆಶ್ರಯ ಮಾಡಿದೆ ಅಂತಂದ್ರೆ, ಅವನ ಸೇವಾದಿಗಳನ್ನು ಮಾಡಿದೆ ಅಂದ್ರೆ, ಅವನಲ್ಲಿ ನೀ ಶ್ರದ್ಧಾ ಇಟ್ಟೆ ಅಂದ್ರೆ, ಅವನಲ್ಲಿ ಭಕ್ತಿ ಇಟ್ಟೆಪ್ಪ ಅಂತಂದ್ರೆ, ತೇ ಉಪದೇಶಂತಿ ತೇ ಜ್ಞಾನಂ, ಅವ್ರೇನು ಮಾಡ್ತಾರೆ? ಆ ಜ್ಞಾನವನ್ನು ನಿನಗೆ ಉಪದೇಶ ಮಾಡ್ತಾರೆ. ನೀನು ಕೂಡ ಈ ಸ್ತ್ರೀಯತ್ವ ಕಳೆದು ಪುರುಷತ್ವ ಪ್ರಾಪ್ತಿ ಮಾಡ್ಕೋಬಹುದು. ಇದಕ್ಕೆ ಯೋಗ ಅಂತ ಕರೀತಾರೆ ಅಂತ ಅರ್ಥ. ಅಂತ ಒಂದು ಪವಿತ್ರ ಉಳ್ಳ ಈ ಗುರು ಶಿಷ್ಯರ ಸಂಬಂಧ ಹೇಗೆಂದ್ರೆ ಭಾಳ ಪವಿತ್ರ ಉಳ್ಳುವುದು. ಅಂಥ ಪವಿತ್ರುಳ್ಳ ಗುರು ಶಿಷ್ಯರ ಸಂಬಂಧವನ್ನು ಯಾರು ಚೆನ್ನಾಗಿ ಅರಿತಾರೆ, ಯಾರು ಚೆನ್ನಾಗಿ ತಿಳ್ಕೋತಾರೆ, ಅವರು ಶ್ರೇಯಸ್ಸನ್ನು ಕಾಣಕ್ಕೆ ಸಾಧ್ಯ ಆಗ್ತದೆ. ಅವನ ದೃಷ್ಟಿ ಎಲ್ಲಿರ್ತದಪ್ಪ ಅಂತಂದ್ರೆ ಪರಮ ತತ್ವದಲ್ಲಿ. ಅದಕ್ಕೆ ಮೊದಲನೇ ಶ್ಲೋಕ ಏನು ಹೇಳಿತು ಅಂತಂದ್ರೆ, ಇದೊಂದು ಈ ವಿಶ್ವ ಎಂಬುದೇ ಒಂದು ವೃಕ್ಷ ಇದೆ. ಈ ವೃಕ್ಷದ ಬೇರುಗಳು ಮ್ಯಾಲಿವೆ. ಸಾಮಾನ್ಯವಾಗಿ ವೃಕ್ಷಕ್ಕೆ ಬೇರೆಲ್ಲಿರ್ತಾವ? ತೆಳಗಿರ್ತಾವ. ಆದರೆ ಇದು ವೃಕ್ಷ ಹಾಗಲ್ಲ. ಈ ವೃಕ್ಷದ ಊರ್ಧ್ವ ಮೂಲ ಅದಶ್ಯಾಕಂ ಅಂತ ಶಬ್ದದಿಂದ ಹೇಳ್ಕೊಂಡು ಬಂದಿದ್ದಾರೆ. ಅದೆಲ್ಲ ನಾವು ಮತ್ತದು ಮಾಡ್ಕೊಂಡು ಮತ್ತೆ ಈ ವರ್ಷನೂ ಕೂಡ 5 ಶ್ಲೋಕ ಆಗ್ತಾವೆ. ಮತ್ತು ಇಲ್ಲಿ ಬೇಡ, ಮುಂದೆ ಏನು ಹೇಳ್ಯಾರಂತ ತಿಳ್ಕೊಳಕ್ಕೆ ನಾವು ಹೊರಟಿದ್ದೆವು. ಅದನ್ನು ತಾವು ಹಿಂದೆಲ್ಲ ಕೇಳ್ಕೊಂಡು ಬಂದಿದ್ದೀರಿ. ಅಂಥ ಒಂದು ಅದಕ್ಕೆ ರೂಪ ಇಲ್ಲ, ರಸ ಇಲ್ಲ, ಅದು ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಅಂಥ ಒಂದು ಪರಮ ಶಕ್ತಿ ಒಂದು ಇದೆ. ಅದು ಅಂದ್ರೆ ಊರ್ದು ಅಂತ ಯಾಕೆ ಹೇಳಿದರು? ಮತ್ತೊಂದು ಕಡೆ ಹೇಳಬೇಕಾಗಿತ್ತಲ್ಲ. ಅಂದರೆ ಯಾವಾಗಲೂ ಉಚ್ಚ ದೃಷ್ಟಿ ಮನುಷ್ಯನ ಊರ್ಧ್ವ ಮೂಲ ಅಂದ್ರೆ ಭಗವಂತ ಮ್ಯಾಲಿದಾನ ಅಂತ ಹಂಗಂತ ಅರ್ಥ ಅಲ್ಲ ಇದಕ್ಕೆ. ಮತ್ತೆ ಈ ಶಬ್ದ ಬಳಸಿದ್ರಲ್ಲ ಅಂತಂದ್ರೆ ಊರ್ಧ್ವಕ್ಕೆ ಶ್ರೇಷ್ಠತ್ವ ಇದೆ ಅಂತ ಅರ್ಥ. ಊರ್ಧ್ವಂ ಗಚ್ಚತಿ ಸತ್ವಸ್ಥ ಅಂತ ಹಿಂಗೆಲ್ಲ ಶಬ್ದದ ಪ್ರಯೋಗ ಆಗಿದೆ. ಆ ಪರಮ ಸತ್ಯವನ್ನು ತಿಳಿಸಾಕ ಅವರು ಹೊಂಟಿದ್ದಾರೆ. ಅದು ಪರಮ ಶ್ರೇಷ್ಠವಾಗಿದೆ, ಅದು ಊರ್ಧ್ವಮುಖವಾಗಿದೆ, ಅಧಮುಖ ಅಲ್ಲ. ಈ ಅಧಮುಖದ ಸಂಸಾರದಿಂದ ನೀನು ಆ ಊರ್ಧ್ವದ ಕಡೆ ನಿನಗೆ ಲಕ್ಷ್ಯ ಇರಲಿ. ನರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ ನಜಸಂ ಪ್ರತಿಷ್ಠಿತಾ. ಹೀಗೆಲ್ಲ ಹೇಳ್ಕೋತ ಬಂದು ಅವರು ಈ ಅಧೋಮುಖವಾದ ಈ ಸಂಸಾರದಲ್ಲಿ ಮೋಹಿಸಬೇಡ. ನಿರ್ಮಾಣ ಮೋಹ, ಜಿತಸಂಗ ದೋಷ, ಅಧ್ಯಾತ್ಮ ನಿತ್ಯ. ನಿತ್ಯದಲ್ಲಿ ಕೂಡ ಅಧ್ಯಾತ್ಮ ತತ್ವದ ಚಿಂತನೆ ನಿನಗಿತ್ತಂದ್ರೆ ಯಾವಾಗಿರಕ್ಕೆ ಸಾಧ್ಯ? ನೀ ಮೋಹವನ್ನು ಬಿಟ್ಟಾಗ. ನಿರ್ಮಾಣ ಮೋಹ ಇದೊಂದು ಮೋಹ ಮಾಡುವುದೊಂದು ದೋಷ ಇದೆ. ಏನು ಮೋಹ ಮಾಡೋದು? ಇದು ಯಾರಿ ಪ್ರಪಂಚವನ್ನು ಮೋಹಿಸೋದೊಂದು ದೋಷ ಇದೆ ಅಂತ ಭಗವಂತ ಹೇಳ್ತಾರೆ. ಇದನ್ನು ನೀ ಗೆದ್ದಪ್ಪ ಅಂದ್ರೆ ನಿರ್ಮಾಣ ಮೋಹ ಸ ದೋಷ, ಹಿಂಗೆ ಅರ್ಥನ ಮಾಡ್ಕೋಬೇಕ. ನೀ ಮೋಹ ಎಂಬುದು ದೋಷದೊಂದು ಕೂಡಿದ್ದು, ಇದೊಂದು ದೋಷ ಇದೆ. ಇದನ್ನು ಕಳ್ಕೋಬೇಕು, ನಿರ್ಮೋಹ ಆಗಬೇಕು, ಇಲ್ಲದ ಹಾಗೆ ಆಗಬೇಕು ಅಂತ ಹೇಳಿದಾಗ ನಿನಗೆ
ಆ ಪರಮ ಸತ್ಯದ ಸಾಕ್ಷಾತ್ಕಾರ ಆಗಕ್ಕೆ ಸಾಧ್ಯವಿದೆ ಅಂತ ಅವರು ಹೇಳ್ಕೊಂಡು ಬಂದು ಇವತ್ತು 6ನೇ ಶ್ಲೋಕವನ್ನು ನಾವು ಚಿಂತನೆ ಮಾಡ್ತಾ ಇದ್ದೀವಿ. 6ನೇ ಶ್ಲೋಕ ನೋಡಿ. ನ ತದ್ ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಾಃ ಯದ್ಗತ್ವಾ ನಿವರ್ತಂತೆ ತದ್ಧಾಮ ಪರಮಂ ಮಮ. ನ ತದ್ ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನಿವರ್ತಂತೆ ತದ್ಧಾಮ ಪರಮಂ ಮಮ. ಹಿಂದಿನ ಶ್ಲೋಕಕ್ಕೆ ಇವಕ್ಕೆಲ್ಲ ಭಾಳ ಸಂಬಂಧ ಇದೆ. ತಾವೆಲ್ಲ ಪ್ರವಚನ ಕೇಳ್ಕೋತ ಬಂದೀರಿ. ಈ ಸಂಸಾರ ವೃಕ್ಷವನ್ನು ಭಗವಂತ ಹಿಂದಿನ ಶ್ಲೋಕಗಳಲ್ಲಿ ಕಡಿದು ಹಾಕು ಅಂತ ಹೇಳ. ಏನು ಕಡಿದು ಹಾಕು? ಈ ಸಂಸಾರ ಎಂಬುದೊಂದು ವೃಕ್ಷ ಇದೆಯಲ್ಲ, ಈ ಶಬ್ದನ ಬಳಸ್ತಾನೆ ಪರಮಾತ್ಮ. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ. ಯಾವ ಶಸ್ತ್ರದಿಂದ? ನ ಸಂಗಃ, ಯಾವುದರ ಸಂಗನೇ ಬೇಡ. ತನುವೇ ನೀನು ಎನಗೆ ಅನ್ಯವೇ. ನಿಜಗೊಂಡ್ರು ಹೇಳ್ತಾರ, ಏ ಶರೀರ ನೀನು ನನಗೆ ಭಾಳ ಹೊಂದ್ಕೊಂಡಂತ ತಿಳ್ಕೊಬೇಡ. ನೀನು ಏನಂತ ಹೇಳ್ಯಾರ? ತನುವೇ, ತನು ಅಂದ್ರೆ ತನುವೇ ನೀನು ಎನಗೆ. ಎನಗೆ ಅಂದ್ರೆ ನನಗೆ ಅಂದ್ರೇನು? ನೋಡ್ರಿ ಅವ್ರು ಏನು ಶಬ್ದ ಏನಂದ್ರೆ, ತನುವೇ ನೀನು ಎನಗೆ. ಎನಗೆ ಅಂದ್ರೆ ನಾನು ಅಂದ್ರೆ ಆತ್ಮ. ನಾನು ಅಂದ್ರೆ ಯಾರು? ಆತ್ಮ. ತನುವೇ ನೀನು ಎನಗೆ ಅನ್ಯವೇ. ನೀ ಯಾವಾಗಲೂ ಬೇರೆಯವನೇ. ನೀನು ನಾನಲ್ಲ, ನಾನು ನೀನಲ್ಲ. ಅದಕ್ಕೆ ಅವರು ಹೇಳಿದರು, ಅಸಂಗ ಶಸ್ತ್ರೇಣ, ಇದ್ರ ಮೇಲೆ ಮೋಹ ಬೇಡ, ಅದು ಕಡ್ದು ಹಾಕಿಬಿಡು ಅಂತ ಹೇಳಿದರು. ಇದು ಕಡ್ದು ಹಾಕಿದ ಬಳಿಕ ನಿನಗೆ ಶಿವು ಊರುವೇ ನಂದು. ಭಗವಂತ ಹೇಳ್ತಾನೆ, ನನ್ನ ಊರು ತದ್ಧಾಮ. ಧಾಮ ಅಂದ್ರೆ ಊರ. ಪ್ರೀತಮ ನಗರಿ ಜೀವರೇ. ನಗರಿ ಅಂದ್ರೆ ಊರ. ಜೀವಾತ್ಮನಿಗೆ ಪ್ರೀತಿ ಉಳ್ಳದ್ದು, ಜೀವಾತ್ಮನಿಗೆ ಬೇಕಾದದ್ದು ಊರ. ಅಭಿ ಬಡಿ ಹೈ ದೂರ್. ದೂರ್ ಶಬ್ದಕ್ಕೆ ಅರ್ಥ ಇದೆ. ಅವ್ರು ಹೇಳ್ತಾರೆ ಬಡಿ ಹೈ ಅಂದ್ರೆ ಭಾಳ ದೂರಿದೆ ಅಂತ ಹೇಳಿದೆ. ಏನಂತ ಹೇಳ್ತಾರೆ? ಜೀವಾತ್ಮನಿಗೆ ಪ್ರೀತಿ ಉಳ್ಳ ಊರ ಅದು ಮೋಕ್ಷ. ಮೋಕ್ಷ ಅಂದ್ರೇನು? ಪರಮ ಆನಂದದ ಪ್ರಾಪ್ತಿಗೆ ಮೋಕ್ಷ ಅಂತ ಕರೀತಾರೆ. ಅರ್ಥ ಆಗ್ತದ? ಪರಮ ಆನಂದ ಜೀವಾತ್ಮನಿಗೆ ಬೇಕು, ಅದು ಮಾಡ್ತಾ ಇಲ್ಲ. ನನಗೆ ಸುಖ ಹೋಗ್ಬೇಡಪ್ಪ, ಯಾವಾಗಲೂ ಸುಖವಾಗಿರ್ಬೇಕಂತಾನ, ಆದ್ರೆ ಮಾಡ್ತಾ ಇಲ್ಲ. ಏನು ಮಾಡ್ತಾ ಇಲ್ಲ? ಅಸಂಗ ಶಸ್ತ್ರ ಕಡಿತಾ ಇಲ್ಲ, ಇದ್ರ ಸಂಘ ಬಿಡ್ತಾ ಇಲ್ಲ. ಇವತ್ತೇ ಸಂಘ ಇದ್ರೆ ಬಿಟ್ಟಪ್ಪ ಅಂದ್ರೆ ಇವತ್ತೇ ಆನಂದ ಐತಿ, ನಾಳೆ ಇರಂಗಿಲ್ಲ, ಇವತ್ತೇ. ಕಿಟಕಿ ಬಾಗಿಲ ತೆಗಿತಪ್ಪ ಅಂದ್ರೆ ಬೆಳಕು ಯಾವಾಗ ಬರ್ತದೆ? ಹಾಗೆ ಬರ್ತದೆ. ಕನ್ನಡಿ ಸ್ವಚ್ಛ ಮಾಡಿದರೆ ಮುಖ ಯಾವಾಗ ಕಾಣ್ತದೆ? ಸ್ವಚ್ಛ ಮಾಡ್ತಾ ಮಾಡ್ತಾನೆ ಮುಖ ಕಾಣ್ತದೆ. ಹಂಗ ಅಂಥ ಧಾಮ ನಂದು ಎಲ್ಲಿದೆ ಅಂದ್ರೆ ಭಾಳ ದೂರಿದೆ ಅಂತ ಯಾಕೆ ಹೇಳಿದರು? ತದ್ದೂರೇ ಅಂತ ಹೇಳಿದರು. ಉಪನಿಷತ್ತು ಈ ಮಾತನ್ನು ಬಳಸ್ತಾವೆ. ಆ ಭಗವಂತ ಭಾಳ ದೂರಿದ್ದಾನೆ ಅಂತ ಹೇಳಿದಪ್ಪ. ಯಾರಿಗೆ? ಭಗವಂತ ದೂರ ಯಾರಿಗದಾನ? ಯಾರಿಗದಾನ? ಯಾರಿಗೆ ದೂರ? ಅಜ್ಞಾನಿಗಳಿಗೆ ಸಂಸಾರ ವ್ಯಾಮೋಹದ ಲಂಪಟ ಹಚ್ಕೊಂಡವನಿಗೆ
ಭಗವಂತ ಎಲ್ಲಿದಾನ? ತದ್ ದೂರಾತ್ ದೂರತರೇ ಸ್ಥಿತಂ. ಹತ್ತಿರ ಯಾರಿಗದಾನ? ಯಾರಿಗದಾನ? ಹೇಳ್ತಾರೆ ನೋಡಿ, ಹತ್ತಿರ ಯಾರಿಗದಾನವ ಅಂತಂದ್ರೆ ಭಗವಂತ ಹತ್ತಿರ ಯಾರಿಗದಾನಪ್ಪ? ಪರಾಂಗುಖಾನಾಂ ಗೋವಿಂದೇ, ಪರಾಂಗುಖಾನಾಂ ಗೋವಿಂದೇ ಏ ನರಃ ದೂರಾತ್ ದೂರತರೇ ಸ್ಥಿತಂ. ಯಾರ ಇಂದ್ರಿಯಾದಿಗಳು ಬಹಿರ್ಮುಖ ಅದಾವ ಅಂಥವನಿಗೆ ಭಗವಂತ ಭಾಳ ದೂರ ಅದಾನ. ಈಗ ನಿಮಗೆ ಗುರುತಿರ್ಬೇಕು, ಬಸ್ ಎಲ್ಲ ಫ್ರೀ ಆಗ್ಯಾವ ಹೆಣ್ಮಕ್ಳಿಗೆ. ಆಧಾರ್ ಕಾರ್ಡ್ ತೋರಿಸಿ ಸಾಕು ಬಸ್ನಾಗ ಹತ್ತವ. ನಮ್ಮ ಕಡೆ ಜನ ಎಷ್ಟು ಸಲ ಧರ್ಮಸ್ಥಳಕ್ಕೆ ಹೋಗಿ ಬಂದಾರ ಗೊತ್ತಿಲ್ಲ. ಯಾಕೆ? ಎಲ್ಲ ದೇವರು ಮುಗಿದು. ಯಾಕೆ? ಐತೇನು? ಯಾರು ಇಂದ್ರಿಯಗಳು ಬಹಿರ್ಮುಖ ಅದಾವ ಅವರಿಗೆ ಭಗವಂತ ಹಿಂಗೆ ಹುಡುಕ್ಯಾಡ್ಕೊಂಡು ಹೋಗ್ತಾನೆ ಹೋಗ್ತಾನೆ. ಮುಂದೆ ಹೇಳ್ತಾರೆ ಅವರು, ವಿಷ್ಣು ಧರ್ಮೋತ್ತರ ಗ್ರಂಥದಲ್ಲಿ ಈ ಶ್ಲೋಕ ಬರ್ತಾ ಇದೆ. ಅವ್ರು ಹೇಳ್ತಾರೆ, ತನ್ಮಯತ್ವೇನ ಗೋವಿಂದೇ. ಯಾರು ಆ ಭಗವಂತನಲ್ಲಿ ತನ್ಮಯನಾಗಿದ್ದಾರೋ, ನೋಡಿ ಗೋವಿಂದ ಶಬ್ದ ಬಳಸಿದಾರೋ. ಗೋವಿಂದ ವಿಷ್ಣು ಅಂತ ಅರ್ಥ ಅಲ್ಲ. ಅರ್ಥ ಆಗ್ತದೆ? ಗೋವಿಂದ ಅಂತಂದ್ರೆ ಸಮಸ್ತ ಇಂದ್ರಿಯಾದಿಗಳು ಯಾರು ತನ್ನ ಸ್ವಾಧೀನದಲ್ಲಿ ಮಾಡಿಕೊಂಡಿದ್ದಾರೆಯೋ, ಸ್ವಾಧೀನದಲ್ಲಿ ಮಾಡಿಕೊಂಡು ಯಾರ ತನ್ಮಯನಾಗಿದ್ದಾರೋ. ತನ್ಮಯ ಶಬ್ದ ಗುರುತಾಗ್ತದ? ಭಾಳ ಶ್ರೀಮಂತ ಶಬ್ದ ತನ್ಮಯ. ನಿಮಗೆ ಗುರುತಿರ್ಬೇಕು. ಭಕ್ತ ಗೋರಾ ಕುಂಬಾರ ತನ್ಮಯನಾಗಿದ್ದ. ಎದರಾಗ ತನ್ಮಯನಾಗಿದ್ದ? ಭಕ್ತ ಗೋರಾ ಕುಂಬಾರ ಭಾಳ 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 ಸುಂದರವಾದ ಉದಾಹರಣೆ. ಭಕ್ತ ಗೋರಾ ಕುಂಬಾರ ಅವನಂಗೆ ಆಗೋದು ಬೇಡ, ಭಾಳಿದ ಸ್ವಲ್ಪರೇ ನಮ್ಮಲ್ಲಿ ಬಂದಿದ್ದಾದ್ರೆ ಅವನಷ್ಟು ಬೇಡ. ನಿಮಗೆ ಹೇಳ್ತೀನಿ, ಅವ ಕೆಸರು ತುಡಿಯುವಲ್ಲಿ ತನ್ಮಯನಾಗಿದ್ದು ಏನು ಭಗವಂತನ ನಾಮದಲ್ಲಿ ತನ್ಮಯನಾಗಿದ್ದ? ಕೆಸರು ತುಳಿತಾರಿಲ್ಲ, ಕೆಸರು ತುಳಿತಾನೆ ಭಗವಂತನಲ್ಲಿ ತನ್ಮಯನಾಗಿದ್ದ. ನಿಮಗೆ ಹೆಂಗೆ ಗುರ್ತಾಯ್ತು ಅವ ತನ್ಮಯನಾಗಿದ್ದಂತ? ಭಕ್ತ ಗೋರಾ ಕುಂಬಾರ ತನ್ಮಯ ಆಗಿದಪ್ಪ ಭಗವಂತನ, ನಿಮ್ಗೆ ಹೆಂಗೆ ಗುರ್ತಾಯ್ತು? ನಮಗೆ ಹೆಂಗೆ ಗುರ್ತಾಯ್ತು ಅಂತಂದ್ರೆ ಅವನ ಮಗುನೇ ಅಳುವ ಧ್ವನಿ ಕೇಳಿಲ್ಲ. ಅದು ಅಳ್ತಾ ಇತ್ತು, ಶುಷ್ಕ ಕಂಡ್ರಿಂದ ಅಷ್ಟು ಜೋರಾಗಿ ಅಳ್ತಾ ಇತ್ತು. ತಂದೆಗೆ ನೋಡಿ ಆ ಧ್ವನಿ ಕೇಳಿಲ್ಲ. ಯಾಕೆ? ತನ್ಮಯ. ಅಂಬಾಗಲ ಹಾಕೋತ ಕಾಲಿಗೆ ಸ್ಪರ್ಶ ಮಾಡ್ತು. ಶಬ್ದಾತೀತ ಆಗಿದ್ದ, ಸ್ಪರ್ಶಾತೀತ ಆಗಿದ್ದ. ಯಾಕೆ? ತನ್ಮಯ. ಅದು ಇಷ್ಟು ತನ್ಮಯ ಇತ್ತ. ಕುಳಿತ ಮಗುವಿಗೆ ಕೆಸರ ಹಾಕಿ ತುಳಿದ. ಇದಕ್ಕೆ ತನ್ಮಯ ಅಂತ ಅರ್ಥಕ್ಕ. ಅಂತ ತನ್ಮಯತ್ವೇನ ಗೋವಿಂದೇ ಏ ನರಹ ನ್ಯಸ್ತ ಚೇತಸಾಹ. ಅಂಥವನಿಗೆ ಭಗವಂತ ಅವನ ಹತ್ರ ಇದ್ದಾನ. ಮತ್ತು ಯಾರಿಗೆ ದೂರ ಅದಾನ? ಬಹಿರ್ಮುಖ ಇಂದ್ರಿಯ ಉಳ್ಳವನಿಗೆ ದೂರ ಅದಾನ. ಇಲ್ಲಿ ಭಗವಂತ ಶಬ್ದದ ಪ್ರಯೋಗ ಮಾಡ್ತಾ ಇದ್ದಾನೆ. ತದ್ಧಾಮ ಪರಮಂ ಯದ್ಗತ್ವಾ ನ ನಿವರ್ತಂತೆ. ನೀನು ಈ ಊರಿಗೆ ಹೋದೆಪ್ಪ ಅಂತಂದ್ರೆ, ನನ್ನ ಊರಿಗೆ ನೀವು ಬಂದೆ ಅಂದ್ರೆ ಮತ್ತೆ ವಾಪಸ ನಿಮಗೆ ಗುರುತಿರ್ಬೇಕು. ಎಲ್ಲ ಊರಿಗೆ ಹೋಗಾಕೂ ದಾರಿ ಇರ್ತಾವ, ಮುಂದೆ ಬರಾಕೂ ದಾರಿ ಇರ್ತಾವ.
ಎಲ್ಲ ಊರಿಗೆ ಹೋಗಾಕ ದಾರಿನೂ ಅದಾವ. ಆದ್ರೆ ಭಗವಂತನ ಊರು ಹಿಂಗಿದೆ, ಹೋಗಾಕ ಅಷ್ಟೇ ದಾರಿ, ಮುಂದೆ ಬರಾಕ ದಾರಿ ಇಲ್ಲ. ಆದ್ರೆ ಆ ಊರಿಗೆ ಹೋಗ್ತಾ ಇದೆ. ಅರ್ಥ ಆಗ್ತದ? ಭಗವಂತನ ಊರಿಗೆ ಹೋಗಾಕ ಅಷ್ಟೇ ದಾರಿ, ಮುಂದೆ ಬರಾಕ ದಾರಿ ಇಲ್ಲ. ಏನು ಮತ್ತೆ ಬರ್ಬೇಕಂತೀರಿ? ಅಂತ ಒಂದು ಯದ್ಗತ್ವಾ ನ ನಿವರ್ತಂತೆ. ಈಕೆ ತದ್ಧಾಮ, ಧಾಮ ಅಂದ್ರೆ ಊರ. ಅದು ಯಾವ ಊರಪ್ಪ ಅದು ಎಂಥದಿದೆ ಹಂಗಂತಲ್ಲ. ಇಲ್ಲಿ ಧಾಮ ಅಂತಂದ್ರೆ ಭಗವಂತ ಅಂತ ಅರ್ಥ. ಭಗವಂತ ಅಂದರೆ ಧಾಮ ಅಂತ. ಒಂದು ಸಲ ನೀ ಭಗವಂತನ ಹೋಗಿ ಸೇರಿದೆ ಅಂತಂದ್ರೆ ಘಟಾಕಾಶ ಮಹಾಕಾಶ ಆಯಿತು ಅಂತಂದ್ರೆ ಇನ್ನೊಂದ್ಸಲ ಬೆರಿತಪ್ಪ ಅಂತಂದ್ರೆ ಮತ್ತೆ ಬೇರೆ ಪಡಿಸಕ ಆಗೋದಿಲ್ಲ. ಅಂದ್ರೆ ಭಗವಂತ ಬೇರೆ ಅಲ್ಲ, ಧಾಮ ಬೇರೆ ಅಲ್ಲ. ಧಾಮ ಅಂದರೆ ಭಗವಂತ. ಈಗ ನೋಡಿ ಇಂಥ ಶಬ್ದಗಳು ಹೆಂಗೆ ಪ್ರಯೋಗ ಆಗ್ತದವ. ರಾಹುಶಿರ ಅಂತ ಕರೆದು, ರಾಹುಶಿರ ಅಂತ ಶಬ್ದ ಇದೆ. ರಾಹು ಅಂದರೆ ಶಿರ, ಶಿರ ಬೇರೆ ಅಲ್ಲ, ರಾಹು ಬೇರೆ ಅಲ್ಲ. ರಾಹು ಅಂದ್ರೇನು? ಶಿರ. ಶಿರ ಅಂದ್ರೆ ರಾಹು, ರಾಹು ಶಿರ ಅಂದ್ರೆ. ಹಂಗೆ ಧಾಮ ಅಂತಂದ್ಬಿಟ್ಟು, ಧಾಮ ಅಂದ್ರೆ ಬೇರೆ ಅಲ್ಲ, ಭಗವಂತ ಅಂದ್ರೆ ಬೇರೆ ಅಲ್ಲ. ನನ್ನನ್ನು ಬಂದು ಒಂದು ಸಲ ನೀನು ಸೇರಿದೆ ಅಂತಂದ್ರೆ ಮತ್ತೇನಾಗಂಗಿಲ್ಲ. ಈಗ ನಿಮಗೆ ಗುರುತಿರ್ಬೇಕು, ಕರಿ ಆಕಳ, ಕೆಂಪು ಆಕಳ, ಬಿಳಿ ಆಕಳ, ಎಲ್ಲ ಆಕಳ ಹಾಲು ಒಂದು ಮಾಡಿದೆವಪ್ಪ. ಅದ್ರಾಗ ಸೇರಿಸಿದೆವು, ಕರಿ ಆಕಳ ಹಾಲು ತೆಗಿ ಅಂತಂದ್ರೆ ಕರಿ ಆಕಳ ಹಾಲು ಸೇರಿಸ್ಬಾರ್ದು, ತೆಗಿ ಹೊರಗೆ ತೆಗಿ ಅಂದ್ರೆ ಆಗ್ತದ? ಹಂಗೆ ಇಲ್ಲಿ ಯಾವ ಜಾತಿ, ಕುಲ, ಧರ್ಮ, ಗೋತ್ರ ಏನೇನು ಅದಾವಲ್ಲ 108 ಇವೆಲ್ಲ ಹೋಗಿ ಒಂದು ಸಲ ಭಗವಂತನಿಗೆ ಸೇರಿ ಬಳಕ ಮತ್ತೆ ಅದು ಏನಾಗಂಗಿಲ್ಲ, ಬೇರೆ ಪಡಿಸಾಕ ಸಾಧ್ಯವಿಲ್ಲ. ಅಂಥ ಪದವನ್ನು ಕುರಿತು, ಅಂಥ ಮಾರ್ಗವನ್ನು ಕುರಿತು ನಾವು ನಡ್ಯಾಕೆ ಇಲ್ಲಿ ಬಂದಿದ್ದೆವು. ಯಾವ ಊರಿಗೆ ಹೋಗಾಕ? ಭಗವತ್ ಸ್ವರೂಪ ಎಂಬ ಊರಿಗೆ ಹೋಗಾಕ ನಾವು ಇಲ್ಲಿ ಬಂದಿದ್ದೆವು. ದಾರಿ ನಡೀತಾ ಇದ್ದೆವು, ಮತ್ತೆ ಎಲ್ಲೆಲ್ಲಿ ಹೋಗ್ತಾ ಇದ್ದೆವು. ಪಿರತೆ ಪಿರತೆ ದೇಹ ರಥ, ಈ ದೇಹ ಎಂಬ ರಥ ಹೊಂಟಿದೆ. ಪಿರತೆ ಪಿರತೆ ದೇಹ ರಥ ಹುವಾಹೆ ಚಕನಾಚೂರ್. ಏನಾಗಿದೆ ಅದು? ಚಕನಾಚೂರ್ ಅಂದ್ರೆ ಎಲ್ಲ ಗಾಳಿ ಎಲ್ಲ ಎಷ್ಟು ತಿರುಗಾಡಿ. ಪ್ರೀತಮ ನಗರಿ ಚೀವರೆ ಅಭಿ ಬಡಿ ಹೈದು. ಹಂಗೆ ಎಷ್ಟೋ ರಥಗಳ ಕಳ್ಕೊಂಡು ಹೋಗ್ಯ ನೀವು. ನಾನು ಸಣ್ಣ ಪ್ರಸಂಗ ಹೇಳ್ತೀನಿ ನಿಮಗೆ. ಬ್ರಹ್ಮಸೂತ್ರಕ್ಕೆ ವಾರ್ತಿಕ ಬರೆದವರು ಬ್ರಹ್ಮೇಂದ್ರ ಸರಸ್ವತಿ ಅಂತ. ಬ್ರಹ್ಮೇಂದ್ರ ಸರಸ್ವತಿಯವರು ತಮ್ಮ ಗುರುಗಳ ಹತ್ರ ಅಮೋಘ ಅಭ್ಯಾಸವನ್ನು ಮಾಡಿದರು. ಚೆನ್ನಾಗಿ ಆ ವಿಷಯನ ತಿಳ್ಕೊಂಡು ಮನದಟ್ಟು ಮಾಡಿಕೊಂಡು ಅದು ತಮ್ಮ ರಸಸ್ವಾದವನ್ನು ಜೀವನದಾಗ ಇಳಿಸ್ಕೊಂಡು ಗುರುಗಳವ್ರು ಹೇಳಿದ್ರು, ನೋಡಪ್ಪ ನೀ ಎಲ್ಲ ಅಭ್ಯಾಸ ಕಲ್ತಿದ್ದಿ, ನಿನಗೆಲ್ಲ ಉಪನಿಷತ್ತುಗಳು, ಗೀತಾ, ಸೂತ್ರ, ಬ್ರಹ್ಮಸೂತ್ರ ಏನೇನು ಹೇಳಿಬೇಕು ಎಲ್ಲ ಹೇಳಿ ಮುಗಿಸ್ಯಾರಪ್ಪ, ಮತ್ತು ನೀನು ಹೋಗು ಇವಾಗ ಅಂತ ಹೇಳಿದ್ರು. ಬ್ರಹ್ಮೇಂದ್ರ ಸರಸ್ವತಿಯವರು ತಾವು ಅಪಾರ ವಿದ್ಯಾವನ್ನು ಕಲಿತು ಬ್ರಹ್ಮಸೂತ್ರಕ್ಕೆ ವಾರ್ತಿಕನ್ನು ಬರೆದರು. ಅಂದರೆ ವಿಶೇಷ ಅರ್ಥವನ್ನು ಬರೆದರು. ಶಂಕರಾಚಾರ್ಯ ಭಾಷ್ಯ ಬರೆದರು, ಬ್ರಹ್ಮೇಂದ್ರ ಸರಸ್ವತಿಯರು ಅದರ ವಾರ್ತಿಕೆಯನ್ನು ವಿಶೇಷ ಅರ್ಥವನ್ನು ಅವರು ಬರೆದರು. ಅದು ಬರಿತಾ 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 ಅದನ್ನು ಮನನ ಮಾಡ್ತಾ ಮಾಡ್ತಾ ವೃತ್ತಿ ಅತೀವ ಅಂತರ್ಮುಖ ಆಯಿತು. ಈಗ ಅರ್ಥಾತ್ ವೃತ್ತಿ ಏನಾಯಿತು ಅಂದ್ರೆ ಬ್ರಹ್ಮಾಕಾರ ಆಯಿತು. ನಮ್ಮ ವೃತ್ತಿಗಳು ವಿಷಯಾಕಾರ ಆಗ್ತಾವಲ್ಲ, ನಮ್ಮ ವೃತ್ತಿ ಏನಾಗ್ತದೆ? ವಿಷಯಾಕಾರ ಆಗ್ತದೆ. ಬ್ರಹ್ಮೇಂದ್ರ ಸರಸ್ವತಿಯರ ವೃತ್ತಿ ಬ್ರಹ್ಮಾಕಾರ ಆಯಿತು. ಬ್ರಹ್ಮಾಕಾರ ಆಗಾನ ಅವರು ಯಾವ ಭಾನದಲ್ಲಿರ್ತಾರೆ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. ಅವರು ಈ ಬಟ್ಟೆ ಹಾಕ್ಕೊಂಡು ಅಂದರೆ ತೊಳೆಯೋದು ಮತ್ತು ಇಡೋದು ಮಡ್ಕೋದು ಎಲ್ಲ ಇದೆ ಆಗ್ಕೊಂಡು ಬಟ್ಟೆ ಬೇಕು. ನಿಮಗೆ ಹೇಳ್ತೀನಿ, ಹಾಗೆ ಎಲ್ಲ ವಸ್ತ್ರ ಎಲ್ಲ ಕಡಿತಾ ಕಡಿತಾ ಇರುವ ಲಂಗುಟಿ ಕೌಪಿನೂ ಕೂಡ ಕಳೆದಾಗ
ಆತ ದಿಗಂಬರ ಆದ, ನಗ್ನ ಆದ. ಆ ಬ್ರಹ್ಮಾನಂದದಲ್ಲಿ ಸಂಚಾರ ಮಾಡ್ತಾ ಇದ್ದರು. ಅವ್ರು ಹಿಂಗೆ ಇರಬೇಕು ಹಿಂಗೆ ಇರಬಾರ್ದು ಅಂತ ನೇಮಲ್ಲ, ಏನೋ ಶರೀರ ಪ್ರಾರಂಭದೇನೋ ಅದು ಬಟ್ಟೆಲ್ಲ ಕಳಚಿಬಿಟ್ರು. ಜನ ಅಂದರೂ ಇನ್ನು ಹುಚ್ಚಿಡಿತು ಅಂತ, ಹುಚ್ಚಾಗ್ಯಾನ. ಬ್ರಹ್ಮೇಂದ್ರ ಸರಸ್ವತಿಯವರು ಹುಚ್ಚಾದರು ಅಂತ ಎಲ್ಲ ಕಡೆ ಪ್ರಚಾರ ಇತ್ತು. ಎಲ್ಲೋ ಕುಂಡ್ರಾದು, ಇಲ್ಲಿ ಕುಂಡ್ರಬೇಕು, ಇಲ್ಲಿ ಕುಂಡ್ರಬಾರ್ದು, ಇಲ್ಲಿ ನಿಂದಿರಬೇಕು, ನಿಂದಿರಬಾರ್ದೆಲ್ಲ ಹುಚ್ಚು. ಈ ಸುದ್ದಿ ಯಾರೋ ಹೋಗಿ ಅವರ ಗುರುಗಳಿಗೆ ಹೇಳಿದ್ರು, ಬ್ರಹ್ಮೇಂದ್ರ ಸರಸ್ವತಿ ಗುರುಗಳಿಗೆ. ಏನ್ರಿ ನಿಮ್ಮ ಶಿಷ್ಯ ಸಿಕ್ಕಾಪಟ್ಟೆ ಓದಿ ಮಾಡಿ ತಲೆ ಕೆಡಿಸ್ಕೊಂಡು ಹುಚ್ಚಾಗ್ಬಿಟ್ರಿ. ಹುಚ್ಚಾದ? ಬಟ್ಟೆ ಎಲ್ಲ ಕಳ್ಕೊಂಡು ಅಡ್ಡಿರ್ತಾನೆ ರೀ, ನಾವೇ ನೋಡಿದ್ದೀವಿ ಅಂತ. ಹೌದಾ ಅಂತ ಇವರು ಕಣ್ಣು ತುಂಬ ನೀರು ತಂದು ಅಳಾಕ್ ಶುರು ಮಾಡಿದ್ರು. ಈಗ ನೀವು ಹೇಳ್ರಿ, ಎಂಥ ಕಥೆ ಆಯ್ತಲ್ಲ, ಹುಚ್ಚಿಡಿತಲ್ಲ ಅಂತ ಅವ್ರ ಗುರುಗಳು ಹತ್ರು. ಯಾಕೆ ಹತ್ರು? ಗುರುಗಳು ಯಾಕೆ ಹತ್ರು? ಮನಸ್ಸಿಗೆ ಬೇಜಾರು. ಎಂಥ ವ್ಯಕ್ತಿ ಇದ್ದ ನಿಮಗೆ ಗುರ್ತಿಲ್ಲ. ಬ್ರಹ್ಮಸೂತ್ರಕ್ಕೂ ವಾರ್ತಿಗೆ ಬರಿಬೇಕಂದ್ರೆ ಸುಮ್ಮನೆ ಅಲ್ಲ. ಬ್ರಹ್ಮೇಂದ್ರ ಸರಸ್ವತಿಯವರು ಹುಚ್ಚರಂಗ ಅಡ್ಡಾಡ್ತಿದ್ರು. ಈ ವಾರ್ತಾ ಕೇಳಿ ಅವ್ರ ಗುರುಗಳು ಕಣ್ಣೀರು ತಂದು. ಯಾಕೆ ಹೇಳ್ರಿ? ಆ ಸ್ಥಿತಿ ನನಗೆ ಬರಲಿಲ್ಲಲ್ಲ. ಯಾಕತ್ರು? ಅಂಥ ಸ್ಥಿತಿ ನನಗೆ ಬರಲಿಲ್ಲ ಅಂತ ಕಣ್ಣೀರು ಹಾಕಿದ್ರ. ಒಂದು ಸಲ ಆ ಧಾಮ ಸೇರಿದ ಬಳಿಕ ಮತ್ತೆ ವಾಪಸ್ ಬರೋ ಹಾಗಿಲ್ಲ. ಆ ಧಾಮ ಮತ್ತೆ ಹೇಗಿದೆ ಎಂಬುದನ್ನು ಮುಂದಿನ ಉಪನ್ಯಾಸದಲ್ಲಿ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ